ಧರ್ಮಸ್ಥಳ ಹೆಣೌತ ಪ್ರಕರಣದ ಅತ್ಯಂತ ಮಹತ್ವದ ಸುದ್ದಿಯನ್ನ ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ಅನನ್ಯ ಭಟ್ ಮಿಸ್ಸಿಂಗ್ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಹಾಕಿದ್ದ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಇದು. ಧರ್ಮಸ್ಥಳ ಅನನ್ಯ ಭಟ್ ಮಿಸ್ಸಿಂಗ್ ಕೇಸಿಗೆ ಮೆಗಾ ಟ್ವಿಸ್ಟ್, ಹೊಸ ತಿರುವು. ಸುಜಾತಾ ಭಟ್ ಅಕ್ಕನ ಗಂಡನ ಗುರುತರ ಆರೋಪವೊಂದು ಕೇಳಿ ಬರ್ತಾ ಇದೆ. ಅನನ್ಯ ಭಟ್ ಮಿಸ್ ಆಗಿದ್ದಾಳೆ ಅನ್ನೋದು ಒಂದು ಕಟ್ಟು ಕಥೆನ ಸುಜಾತಾ ಭಟ್ ಭಾವ ಮಹಾಬಲೇಶ್ವರ ಭಟ್ ಆರೋಪ ಇದು. ಸುಜಾತಾ ಭಟ್ ಆರೋಪದ ಹಿಂದೆ ರಿಯಲ್ ಎಸ್ಟೇಟ್ ಲಿಂಕ್ ಇದೆಯಾ? ಇದು ಕೂಡ ಭಾವ ಮಹಾಬಲೇಶ್ವರ ಅವರ ಆರೋಪ. ಸುಜಾತಾ ಭಟ್ ಪ್ರಕರಣದ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದ ಮಹಾಬಲೇಶ್ವರ್ ಬೇರಾರು ಅಲ್ಲ, ಸುಜಾತಾ ಭಟ್ ಅವರ ಅಕ್ಕನ ಗಂಡ ಅರ್ಥಾತ್ ಭಾವ. ಸುಜಾತಾ ಭಟ್ರನ್ನ ತನಿಖೆಗೆ ಒಳಪಡಿಸಬೇಕು. ಎಸ್ಐಟಿ ತನಿಖೆಯನ್ನ ದಿಕ್ಕು ತಪ್ಪಿಸ್ತಿದ್ದಾರೆ. ಇದರಲ್ಲೇನೋ ಸಂಚಿದೆ ಎಂದ ಸುಜಾತಾ ಭಟ್ ಭಾವ ಮಹಾಬಲೇಶ್ವರ್. ಧರ್ಮಸ್ಥಳ ಅನನ್ಯ ಭಟ್ ಮಿಸ್ಸಿಂಗ್ ಕೇಸಿಗೆ ಮೆಗಾ ಟ್ವಿಸ್ಟ್ ಇದು. ಹೆಣೌತ ಪ್ರಕರಣ ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರ ಎಲ್ಲಿ ಈ ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸಿತ್ತೋ ಅನ್ನುವಂತಹ ಚರ್ಚೆ ಶುರುವಾಗಿರುವಂತಹ ಹೊತ್ತಲ್ಲಿ ಈಗೊಂದು ಸುಜಾತಾ ಭಟ್, ಅನನ್ಯ ಭಟ್ರ ತಾಯಿ ಆಕೆ ಒಂದು ಆರೋಪವನ್ನ ಮಾಡಿದ್ರು. ಸುಜಾತಾ ಭಟ್ ಅವರ ವಕೀಲರು ಮಂಜುನಾಥ್ ಪದೇ ಪದೇ ಪತ್ರಿಕಾಗೋಷ್ಠಿಯನ್ನು ಕರೆಯುವಂತಹದ್ದು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಸ್ವತಃ ಆರೋಪ ಮಾಡ್ತಾ ಇರೋರು ಬೇರಾರು ಅಲ್ಲ, ಸುಜಾತಾ ಭಟ್ ಅವರ ಅಕ್ಕನ ಗಂಡ ಅರ್ಥಾತ್ ಭಾವ. ಅವರು ಸುಜಾತಾ ಭಟ್ ಈ ಆರೋಪ ಮಾಡ್ತಾ ಇದ್ದಾರೆ. ಇದೊಂದು ಕಟ್ಟು ಕತೆ ಎನ್ನುವಂತಹ ಒಂದು ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ, ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಜಾತಾ ಭಟ್ ಅವರಿಗೆ ಅನನ್ಯ ಭಟ್ ಅನ್ನುವಂತಹ ಮಗಳಿದ್ದಿದ್ದೇ ಸಂದೇಹ ಅನ್ನೋ ತರಹದಲ್ಲಿ ಅವರ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಹಾಗಂತ ಮಹಾಬಲೇಶ್ವರ್ ಅವರ ಆರೋಪ ಸರಿ ಅನ್ನುವಂತಹ ನಿರ್ಧಾರಕ್ಕೆ ನಾವು ಬರಬಾರ್ದು. ತನಿಖೆ ಆಗಬೇಕು. ಇದು ಆರೋಪ ಪ್ರತ್ಯಾರೋಪ. ಒಂದು ಕಡೆ 2000 ಆಸುಪಾಸಿನಲ್ಲಿ ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಿಂದ ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವಂಥ ಒಂದು ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ಸ್ವತಃ ತಾಯಿ ಎಂದು ಹೇಳಿಕೊಳ್ಳುವ ಸುಜಾತಾ ಭಟ್, ನನ್ನ ಮಗಳ ಮೃತದೇಹ ಬೇಡ, ಆಕೆಯ ಅಸ್ಥಿಯನ್ನಾದರೂ ಕೊಡಬೇಕು, ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡಬೇಕು, ನನ್ನ ಜಾತಿ ಆಧರಿಸಿ ಅಂತ್ಯ ಸಂಸ್ಕಾರ ಆಗಬೇಕು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಹಾಗಾಗಿ ಕಣ್ಮರೆಯಾಗಿರುವಂತಹ ನನ್ನ ಮಗಳು ಅನನ್ಯ ಭಟ್ಲ ಅಸ್ಥಿ ಪಂಜರವನ್ನಾದರೂ ಹುಡುಕಿ ಕೊಡಿ ಅಂತೇಳಿ ಎಸ್ಐಟಿಯ ಮುಂದೆ ಗೋಗರೆದು ಕೇಳಿದ ಪ್ರಕರಣ ಇದು. ಅನನ್ಯ ಭಟ್ ಮಿಸ್ಸಿಂಗ್ ಕೇಸು. ಎಸ್ಐಟಿ ತನಿಖೆ ನಡೆಯುತ್ತಿರುವಂತಹ ಹೊತ್ತಲ್ಲೇ ಒಬ್ಬ ವ್ಯಕ್ತಿ ಪ್ರತ್ಯಕ್ಷಗೊಂಡ. ನಾನು ಸುಜಾತಾ ಭಟ್ ಅವರ ಭಾವ, ನನ್ನ ಹೆಸರು ಮಹಾಬಲೇಶ್ವರ. ಸುಜಾತಾ ಭಟ್ ಅವರಿಗೆ ಅನನ್ಯ ಭಟ್ ಅನ್ನುವ ಮಗಳನ್ನ ನಾನು ಕಂಡಿಲ್ಲ, ನಾನು ಮುದ್ದಿಸಿಲ್ಲ, ನಾನು ಆಟ ಆಡಿಸಿಯೂ ಇಲ್ಲ. ಆಕೆ ಇರೋದೇ ಸಂದೇಹ ಅಂತ ಹೇಳ್ತಿದ್ದಾರೆ. ಹೇಳ್ತಾ ಇರೋರು ಬೇರಾರು ಅಲ್ಲ, ಯಾವುದೋ ಒಂದು ದೂರದ ಸಂಬಂಧಿಯೂ ಅಲ್ಲ, ಹತ್ತಿರದ ಸಂಬಂಧಿ ಮಹಾಬಲೇಶ್ವರ, ಸ್ವಂತ ಅಕ್ಕನ ಗಂಡ. ಸುಜಾತಾ ಭಟ್ ಅವರು ಸುಳ್ಳು ಹೇಳ್ತಿದ್ದಾರೆ. ಸುಜಾತಾ ಭಟ್ ಅವರ ಈ ಆರೋಪದ ಹಿಂದೆ ರಿಯಲ್ ಎಸ್ಟೇಟ್ನ ಲಿಂಕ್ ಕಾಣ್ತಾ ಇದೆ. ಒಂದು ಸಂದೇಹಾಸ್ಪದವಾಗಿದೆ ಈ ಪ್ರಕರಣ. ಇದು ಸ್ವತಃ ಹೇಳ್ತಾ ಇರೋದು ಭಾವ. ನೋಡ್ರಿ, ಒಂದು ಪ್ರಕರಣ, ಆ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿರುವ ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಒಬ್ಬ ವ್ಯಕ್ತಿ ಪ್ರತ್ಯಕ್ಷಗೊಂಡ. ಸುಜಾತಾ ಭಟ್ ಮೇಲಿರ್ತಕ್ಕಂತಹ ವೈಯಕ್ತಿಕ ವೈಷಮ್ಯಗಳನ್ನು ತೀರಿಸೋದಕ್ಕೆ ಇದು ಸಿಕ್ಕ ಅವಕಾಶ ಅಂತ ಹೇಳಿ ಸುಜಾತಾ ಭಟ್ ವಿರುದ್ಧ ಸುಳ್ಳಾರೋಪವನ್ನು ಮಾಡ್ತಿದ್ದಾರ, ಅಥವಾ ಧರ್ಮಸ್ಥಳ ಹೆಣೌತ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ಯಾರಾದರೂ ಈತನನ್ನ ಹೇಳಿ ಕಳಿಸಿದಾರ? ಇವೆಲ್ಲವೂ ಚರ್ಚೆಯಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಘಟನೆ ನಡೆದಾಗ ಅದರ ಹಿಂದೆ 2 ತರಹದ ಕಥೆಗಳು ಹುಡ್ತವೆ. ಒಂದು ಆರೋಪ, ಮತ್ತೊಂದು ಪ್ರತ್ಯಾರೋಪ. ಎರಡನ್ನೂ ಕೂಡ ಗಮನಿಸಬೇಕಾಗುತ್ತಲ್ಲ. ಆರೋಪವನ್ನೇ ಮಾತ್ರ ಸರಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಪ್ರತ್ಯಾರೋಪವನ್ನು ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇದೊಂದು ಸೂಕ್ಷ್ಮ ಪ್ರಕರಣ. ಈ ಪ್ರಕರಣದಲ್ಲಿ
10 ಆರೋಪಗಳಿದ್ದಾವೆ. ಒಂದು ಕೇಂದ್ರ ಸ್ಥಾನವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ. ಮತ್ತೊಂದು ಕಡೆ ಈ SIT ತನಿಖೆಯನ್ನ ದಿಕ್ಕು ತಪ್ಪಿಸೋದಕ್ಕೆ ನಡೀತಾ ಇರುವಂತ ಷಡ್ಯಂತ್ರ ಎನ್ನುವಂತ ಆರೋಪ ಇದೆ. ಒಟ್ಟಾರೆ ಸುಜಾತಾ ಭಟ್ ವಿರುದ್ಧ ಸ್ವಂತ ಭಾವ ಮಹಾಬಲೇಶ್ವರ್ ಅವರು ಗುರುತರ ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ SIT ತನಿಖೆಯಲ್ಲಿ ಮಹಾಬಲೇಶ್ವರ್ ಒಳಪಡ್ತಾರಾ ಅಥವಾ ಸುಜಾತಾ ಭಟ್ ಒಳಪಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.